ತುಂಬ ನಡೀತಾ ಇದೆ. ಅಮೆಝಾನಲ್ಲಿ ಲಾಸ್ಟ್ ಟೈಮ್ ತೆಗೆದಾಕೋರು, ಮೈಕ್ರೋಸಾಫ್ಟಲ್ಲಿ ತೆಗೆದಾಕೋರು, ಈ ರೀತಿ ಜಾಬ್ ಲೇ ಆಫ್ ನಡೀತಾ ಇದೆ. ನಾನು ಪ್ಲಾನ್ ಬಿ ಇರಬೇಕು ನನ್ನ ಹತ್ರನೂ ಕೂಡ. ನಾನು ಒಂದು ಎಡಿಷ್ನಲ್ ಆಗಿ ಏನೋ ಸ್ಕಿಲ್ ಕಲಿಬೇಕು. ಓಕೆ, ಇದು ಫ್ಯೂಚರ್ ಏನಿದೆ ನೋಡಿ. ಫ್ಯೂಚರ್ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಜಸ್ಟ್ ಇವಾಗ ಮಾಡ್ತಾ ಇರೋದು ಓನ್ಲಿ 4% ಪೀಪಲ್, ಅಂದರೆ ಬರೀ ಒಂದು ನಮ್ಮ 150 ಕೋಟಿ ಜನದಲ್ಲಿ ಬರೀ 4% ಸ್ಟಾಕ್ ಮಾರ್ಕೆಟ್ನ ಮಾಡ್ತಾ ಇದ್ದಾರೆ. ತುಂಬ ಜನ ಜಾಬ್ ಕಳ್ಕೊತಾ ಇದ್ದಾರೆ, ಜಾಬ್ ಲೇ ಆಫ್ ಆಗ್ತಾ ಇದೆ. ನೀವು ಕೂಡ ನೋಡಿದ್ದೀರಾ, ಓರೆಕಲ್ಲಲ್ಲಿ ಲಾಸ್ಟ್ ಕಳೆದ ಒಂದು ವೀಕ್ ಹಿಂದೆ 12,000 ಜನ ಜಾಬ್ನ ಕಳ್ಕೊಂಡಿದ್ದಾರೆ. ಸುಮಾರು ಜನ ಎಫೆಕ್ಟ್ ಅಂತಾರೆ, ಕೆಲವೊಬ್ಬರು ಲೋ ಸ್ಕಿಲ್ಲಿಂದ ಹೈ ಸ್ಕಿಲ್ನ ಶಿಫ್ಟ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ತುಂಬ ನಡೀತಾ ಇದೆ. ಅಮೆಝಾನಲ್ಲಿ ಲಾಸ್ಟ್ ಟೈಮ್ ತೆಗೆದಾಕೋರು, ಮೈಕ್ರೋಸಾಫ್ಟಲ್ಲಿ ತೆಗೆದಾಕೋರು, ಈ ರೀತಿ ಜಾಬ್ ಲೇ ಆಫ್ ನಡೀತಾ ಇದೆ. ಸುಮಾರು ಜಾಬ್ಗಳು ಕೂಡ ಜನ ಕಳ್ಕೊತಾ ಇದ್ದಾರೆ. ಬಟ್ ಸ್ಟಿಲ್ ಕೆಲವೊಬ್ಬರು ನನಗಿನ್ನೂ ನನಗೇನು ಪ್ರಾಬ್ಲಮ್ ಇಲ್ವಲ್ಲ ಅಂತ ಹಾಗೇನೂ ಕೂಡ ಇದ್ದಾರೆ. ಕೆಲವೊಬ್ಬರು ಸೀರಿಯಸ್ ಆಗ್ತಾ ಇದ್ದಾರೆ, ಏನಾದ್ರು ನಾನು ಮಾಡಬೇಕು ಅಂತ. ಈ ರೀತಿ ನಡೀತಾ ಇದೆ. ಜಾಬ್ ಸುಮಾರು ಕಳ್ಕೊತಾ ಇದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ, ನೀವು ಈ ಒಂದು ಜಾಬ್ನ ಕಳ್ಕೊತಾರೇ ಯಾವ ರೀತಿ ನೋಡ್ತಾ ಇದ್ದಾರೆ. ನೀವು ಯೋಚನೆ ಮಾಡ್ತಾ ಇರ್ತಾರೆ, ಇಲ್ಲ ನಾನು ಪ್ಲಾನ್ ಬಿ ಇರಬೇಕು ನನ್ನ ಹತ್ರನೂ ಕೂಡ, ನಾನು ಒಂದು ಎಡಿಷ್ನಲ್ ಆಗಿ ಏನೋ ಸ್ಕಿಲ್ ಕಲಿಬೇಕು ಅಂತ ಯೋಚನೆ ಮಾಡ್ತೀರಾ, ಸುಮ್ಮನೆ ಆಗ್ತಾ ಇದ್ದೀರಾ. ಸ್ಟಿಲ್ ಪ್ರಾಬ್ಲಮ್ ನನಗೇನು ಇನ್ನೂ ಬಂದಿಲ್ಲ ಅಂತ. ಓಕೆ, ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದ್ರು ಅಂತ. ನೀವು ಇಮ್ಮಿಡಿಯೇಟ್ ಎಮರ್ಜೆನ್ಸಿ ನೀವು ನಾಳೆ ಜಾಬ್ ಕಳ್ಕೊಂಡು ಇವತ್ತು ಯಾರಾದರೂ ಒಂದು ಸ್ಕಿಲ್ ಡೆವಲಪ್ ಮಾಡಬೇಕಂದ್ರೆ ಆಗಲ್ಲ. ಆವಾಗ ನಾನು ಹೋಗಿ ಸ್ಕಿಲ್ ಕಲಿಬೇಕಿತ್ತು, ನಾನು ಏನಾದ್ರು ಮಾಡಬೇಕಂತ. ಈ ರೀತಿ ಎಕ್ಸ್ಪೀರಿಯನ್ಸ್ ನಮಗೆ ಕೋವಿಡಲ್ಲಿ ಆಗಿದೆ. ಯಾಕಂದರೆ ಕೋವಿಡಲ್ಲಿ ಜಾಬ್ ಕಳ್ಕೊಂಡ್ರು ತುಂಬ ಜನ, ಬಟ್ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಏನೂ ಮಾಡ್ಕೊಂಡಿರಲಿಲ್ಲ. ಈ ರೀತಿ ಸುಮಾರು ಪ್ರಾಬ್ಲಮ್ ಬಂದರು. ಒನ್ ಆಫ್ ನಾನು ಕೂಡ ಅದರಲ್ಲಿ ಆ ಟೈಮಲ್ಲಿದ್ದೆ. ನಿಮ್ಗೆಲ್ರಿಗೂ ಗೊತ್ತಿದೆ, ನನ್ನ ಹೆಸರು ಆನಂದ್ ಪಾಟೀಲ್, ಟ್ರೇಡರ್, ಸ್ಟಾಕ್ ಮಾರ್ಕೆಟ್ ಸೈಕಾಲಜಿಸ್ಟ್. ಈ ರೀತಿ ನಾನು ಕೂಡ ಫೇಸ್ ಮಾಡಿದ್ದೀನಿ. ಅದೇ ಸೇಮ್ ಎಕ್ಸ್ಪೀರಿಯನ್ಸ್ ನೀವು ಕೂಡ ಫ್ಯೂಚರಲ್ಲಿ ಎನಿ ಟೈಮ್ ನಿಮಗೂ ಕೂಡ ಆಗ್ಬೋದು. ಓಕೆನಾ? ಈಗ ಎಲ್ರಿಗೂ ಅರ್ಥ ಆಗಿದೆ, ಓಕೆ ನನಗೊಂದು ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಮೋಸ್ಟ್ ಆಫ್ ದಿ ಹೈಯೆಸ್ಟ್ ಈ ಪ್ರಾಬ್ಲಮ್ ಆಗ್ತಾ ಇರೋದು IT ಅವ್ರಿಗೆ. ನಮ್ಮ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಚಾರ್ಟ್ನ ನೋಡಿ ಕೂಡ ನಮಗೂ ಅರ್ಥ ಆಗುತ್ತೆ, IT ಹೈಯೆಸ್ಟ್ ಪ್ರಾಬ್ಲಮ್ ಆಗ್ತಾಯಿದೆ. TCS ಅಂತ ಒಂದು ಕಂಪ್ನಿ ಇದೆ, ಸುಮಾರು 2 ಲಕ್ಷಕ್ಕಿಂತ ಜಾಸ್ತಿ ಜನರು ಕೆಲಸ ಮಾಡ್ತಾ ಇದ್ದಾರೆ. ಆ ಕಂಪ್ನಿ ಕೂಡ ಆ್ಯಸ್ ಪರ್ ನಮ್ಮ ಚಾರ್ಟ್ ಪ್ರಕಾರ ತುಂಬ ಒಂದು ಕರೆಕ್ಷನ್ಗೆ ಹೋಗ್ತಾ ಇದೆ. ಓಕೆ, ಅದು ಏನಂತ ನಿಮಗೆ ಮುಂದೆ ಅರ್ಥ ಆಗುತ್ತೆ. ಓಕೆ, ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ಸ್ಕಿಲ್ನ ಕಲಿಬೇಕು, ಬೇರೆ ಸ್ಕಿಲ್ ಕೂಡ ನೀವು ಕಲಿಬೋದು. ಬಟ್ ಸ್ಟಾಕ್ ಮಾರ್ಕೆಟ್ ನೀವು ಬಗ್ಗೆ ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ರು ಚಾರ್ಟ್ ನೋಡ್ತಾ ಇರ್ತಾರೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಯೂಟ್ಯೂಬಲ್ಲಿ ನೋಡಿದ್ದಾರೆ, ಯಾರೋ ಫ್ರೆಂಡ್ ಸಜೆಷನ್ ಮಾಡ್ತಾ ಇದ್ದಾರೆ. ತುಂಬ ಕಾಲೇಜಲ್ಲಿ ಇವಾಗಿನ ಹುಡುಗರು ಕಾಲೇಜಲ್ಲಿ ಇರ್ತಾರೆ, ಅವರು ಕೂಡ ಒಂದು ಟ್ರೇಡಿಂಗ್ ಅಂತ ನೋಡ್ತಾ ಇದ್ದೀರಾ. ಬಟ್ ಇದರಲ್ಲಿ ಲಾಟ್ ಆಫ್ ಒಂದು ಭಯ ಇದೆ, ಕನ್ಫ್ಯೂಷನ್ ಇದೆ. ನಾನು ಇದರಲ್ಲಿ ಸಕ್ಸಸ್ ಆಗ್ತೀನಾ, ಕಲಿಯೋಕ್ಕಾಗುತ್ತಾ, ಲಾಸ್ ಆಗುತ್ತಾ, ಈ ರೀತಿ ಸುಮಾರು ಡೌಟ್ಸ್ಗಳೆಲ್ಲ ನಮಗೆ ಇರುತ್ತೆ. ಓಕೆ, ಯಾವುದೇ ಒಂದು ಸ್ಕಿಲ್ನ ನೀವು ಡೆವಲಪ್ ಮಾಡಬೇಕು ಅಂತಂದರೆ ಟೈಮ್ ತೊಗೊಳುತ್ತೆ, ಡೌಟ್ಸ್ಗಳಿರುತ್ತೆ, ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ಈಸಿಯಾಗಿ ಕಲಿಯೋಕ್ಕಾಗಲ್ಲ ಇಮಿಡಿಯೇಟಾಗಿ. ಬಟ್ ಸ್ಟಾಕ್ ಮಾರ್ಕೆಟೇ ಯಾಕೆ, ಬೇರೆನೂ ಕಲಿಬೋದು, ನೀವು ಬೇರೆ ಬೇರೆ ಸ್ಕಿಲ್ ಕಲಿಬೋದು. ಬಟ್ ಸ್ಟಾಕ್ ಮಾರ್ಕೆಟ್ ಸ್ಕಿಲ್ ಯಾಕೆ ಬೆಟರ್ ಅಂತ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಕಂಪ್ಯಾರಿಸಮ್ ಹೇಳ್ತೀನಿ, ಆಮೇಲೆ ನೀವೇ ಡಿಸೈಡ್ ಮಾಡಿ. ಯಾವುದೇ ನೋಡಿ, ಬೇರೆ ಸ್ಕಿಲ್ ಕಲಿಬೇಕಂದ್ರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಿಮಗೆ ಇಲ್ಲಿ ಈ ಒಂದು ಸ್ಟಾಕ್ ಮಾರ್ಕೆಟ್ ಸ್ಕಿಲ್ ಕಲಿಕೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿಂದನೂ ಬೇಕಾದರೂ ಮಾಡ್ಬೋದು. ನೀವೇನೋ ಒಂದು ಬಿಸ್ನೆಸ್ ಕಲ್ತ್ಕೊಂಡಿದ್ದೀರಾ, ಪರ್ಟಿಕ್ಯುಲರ್ ಪ್ಲೇಸ್ ಇರುತ್ತೆ, ಬೆಂಗಳೂರಲ್ಲಿದ್ದೀರಾ ಅಂದರೆ ಬೆಂಗಳೂರಲ್ಲೇ ಮಾಡಬೇಕು ಅನ್ನೋ ಒಂದು ಸಿಸ್ಟಮ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ನೋಡಿ ಯಾವುದೇ ಪ್ಲೇಸ್ ಇಲ್ಲ. ನಿಮ್ಮ ಊರಲ್ಲಿ ಹೋಗಿ ಹಳ್ಳಿಲಿ ಕುತ್ಕೊಂಡು ಮಾಡ್ಬೋದು, ಸಿಟಿಲಿ ಮಾಡ್ಬೋದು, ಫಾರಿನ್ಗೆ ಹೋದ್ರೆ ಅಲ್ಲೂ ಕೂಡ ಮಾಡ್ಬೋದು. ಬಟ್ ಯಾವುದೇ ಥರದ ಫಿಕ್ಸ್ ಅಮೌಂಟ್ ಇಲ್ಲ. ನೀವೊಂದು ಲೈಕ್ ವಿಡಿಯೋ ಎಡಿಟಿಂಗು ಏನೋ ಸಮಥಿಂಗ್ ಕಲಿತಿರೋ ಸ್ಕಿಲ್ಲು, ನೀವೊಂದು ಸಿಸ್ಟಮ್ ತೊಗೋಬೇಕು, ಒಂದು ವೆಬ್ಸೈಟ್ ಮಾಡಬೇಕು, ಕಂಪನಿ ಮಾಡಬೇಕು, ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಬೇಕಾಗುತ್ತೆ. ಇಲ್ಲ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಕಲ್ತಿದ್ದೀರ ಅಂದ್ಕೊಳ್ಳೋಣ, ಅದನ್ನು ಪ್ರಾಪರಾಗಿ ಕಲಿಬೇಕಾಗುತ್ತೆ. ನಿಮ್ಗೆ ಇರೋ ಜಾಬ್ನೇ ಬಿಟ್ಟು ಕಲಿಬೇಕಾಗುತ್ತೆ. ಕಲಿತು ಅದಕ್ಕೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬೇಕಾಗುತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ ಸ್ಕಿಲ್ ಆ ಥರ ನೀವು ಜಾಬ್ ಮಾಡಿಕೊಂಡೇ ಕೂಡ ಕಲಿಬೋದು, ಜಾಬ್ ಮಾಡಿಕೊಂಡು ಕೂಡ ಮಾಡ್ಬೋದು. ಸುಮಾರು ಟ್ರೇಡಿಂಗ್ ಈವ್ನಿಂಗ್ ಸೆಷನ್ ಇರುತ್ತೆ, ಮಾರ್ನಿಂಗ್ ಸೆಷನ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಇರುತ್ತೆ, ಮ್ಯೂಚುವಲ್ ಫಂಡ್ ಇರುತ್ತೆ. ಈ ರೀತಿ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೆಸೆಂಟ್ ಮಾಡ್ತಾ ಇರೋ ಕೆಲಸ ಡಿಸ್ಟರ್ಬ್ ಆಗದೆ ಇರೋ ಥರನೂ ಈ ಸ್ಕಿಲ್ನ ಕಲ್ತ್ಕೊಂಡು ಹೋಗ್ಬೋದು. ಫ್ಯೂಚರ್ಲಿ ಇದನ್ನು ಆ್ಯಸ್ ಎ ಕೇರಿಯರ್ ಆಗೂ ಕೂಡ ತೊಗೋಬೋದು. ಇಲ್ಲಿ ನಿಮಗೆ ಪ್ಲೇಸ್ ರಿಸ್ಟ್ರಿಕ್ಷನ್ ಇಲ್ಲ, ಇಲ್ಲಿಂದ ಮಾಡಬೇಕು, ಅಲ್ಲಿಂದ ಮಾಡಬೇಕು. ಅಮೌಂಟ್ ರಿಸ್ಟ್ರಿಕ್ಷನ್ ಇಲ್ಲ, ಇದೇ ಅಮೌಂಟಿಂದ ಮಾಡಬೇಕು, ಅಷ್ಟೇ ಅಮೌಂಟ್ ಇಟ್ಕೊಂಡು ಮಾಡಬೇಕು ಅನ್ನೋ ಒಂದು ಈ ಥರ ಒಂದು ಕಂಡೀಷನ್ ಇಲ್ಲ. ಬೇರೆ ಒಂದು ಸ್ಕಿಲ್ ಬಿಸ್ನೆಸ್ ಆಗಿರ್ಬೋದು. ಈ ರೀತಿ ಒಂದು ಬೆಟರ್ ಆಗಿದೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಒಂದು ವರ್ಲ್ಡಲ್ಲಿ ಬೆಸ್ಟ್ ಬಿಸ್ನೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿರುವಂಥ ಆಪ್ಷನ್ಸ್ ನಿಮಗೆ ಬೇರೆ ಎಲ್ಲೂ ಕೂಡ ಸಿಕ್ಕಲ್ಲ. ಬಟ್ ಸಮ್ ಟೈಮ್ ಏನಾಗುತ್ತೆ, ನಿಮ್ಗೆ ಲಾಟ್ ಆಫ್ ಕನ್ಫ್ಯೂಷನ್ ಇರುತ್ತೆ. ಇದನ್ನ ಹೆಂಗೆ ಕಲಿಯೋದು, ಎಲ್ಲಿ ಕಲಿಯೋದು, ಹೇಗೆ ಕಲಿಯೋದು, ಈ ರೀತಿ ಲಾಟ್ ಆಫ್ ಕನ್ಫ್ಯೂಷನ್ ಇರುತ್ತೆ. ಬಟ್ ನಾನು ಕೂಡ ಒಂದು ಮಾರ್ಕೆಟಿಂಗ್ ಜಾಬಲ್ಲಿದ್ದು ಕೂಡ ಡೈಲಿ 1 hour ಟೈಮ್ನ ಕೊಟ್ಟು ಈ ಸ್ಕಿಲ್ನ ಕಲ್ತ್ಕೊಂಡೆ. ಅದೇ ರೀತಿ ನೀವು ಕೂಡ ಕಲಿಬೋದು. ಓಕೆ, ಆಲ್ರೆಡಿ ನೀವು ಒಂದು ಪಾಯಿಂಟ್ಸ್ನ ತಿಳ್ಕೊಂಡ್ರಿ. ಜಾಬ್ ಲೇ ಆಫ್ ಆಗ್ತಾಯಿದೆ, ನಮಗೊಂದು ಪ್ಲಾನ್ ಬಿ ಬೇಕು, ನಾವೊಂದು ಸ್ಕಿಲ್ನ ಕಲಿಬೇಕು. ಆ ಸ್ಕಿಲ್ ಏನು? ಸ್ಟಾಕ್ ಮಾರ್ಕೆಟಲ್ಲಿರೋ ಕನ್ಫ್ಯೂಷನ್ ಏನು ಕ್ಲಿಯರ್ ಮಾಡ್ಕೊಳ್ಳಿ.
ಕ್ಲಿಯರ್ ಮಾಡಿಕೊಂಡು ನಾವು ಇವಾಗ ಒಂದು ಸ್ಕಿಲ್ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಏನು ಮಾಡ್ಬೋದು, ಒಂದು ರೈಟ್ ಪರ್ಸನ್ ಆಗಿರ್ಬೋದು, ಒಂದು ಅಕಾಡೆಮಿ ಆಗಿರ್ಬೋದು. ನಮ್ಮದೇ ಒಂದು ಅಕಾಡೆಮಿ ಇದೆ, ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ. ನೀವು ಬಂದು ನಿಮ್ಮೊಂದು ಏನೇ ಡೌಟ್ಸ್ಗಳಿದ್ರೂ ಕೂಡ ಕ್ಲಾರಿಫೈ ಮಾಡಿಕೊಂಡು ಜಾಯ್ನ್ ಆಗಿ ಈ ಒಂದು ಸ್ಕಿಲ್ನ ಕಲಿಬೋದು. ಈ ಸ್ಕಿಲ್ ಕಲಿತಾ ಏನು ಮಾಡೋದು, ಇನ್ನು ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು ಮುಖಾಂತರನೇ ಈ ಸ್ಕಿಲ್ನ ನೀವು ಮಾಡ್ಬೋದು. ಓಕೆ, ಇದು ಫ್ಯೂಚರ್ ಏನಿದೆ ನೋಡಿ. ಫ್ಯೂಚರ್ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಜಸ್ಟ್ ಇವಾಗ ಮಾಡ್ತಾ ಇರೋದು ಓನ್ಲಿ 4% ಪೀಪಲ್, ಅಂದರೆ ಬರೀ ಒಂದು ನಮ್ಮ 150 ಕೋಟಿ ಜನದಲ್ಲಿ ಬರೀ 4% ಸ್ಟಾಕ್ ಮಾರ್ಕೆಟ್ನ ಮಾಡ್ತಾ ಇದ್ದಾರೆ. ಅಂದರೆ ಫ್ಯೂಚರ್ ಸ್ಕೋಪ್ ತುಂಬ ಇದೆ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ. ಮೇ ಬಿ ನಿಮ್ಮ ಕೆರಿಯರ್ ಕೂಡ ಮಾಡ್ಕೋಬೋದು ಇದರಲ್ಲಿ. ನೀವು ಕೂಡ ಒಂದು ಈ ಸರ್ಟಿಫಿಕೇಷನ್ ಇರುತ್ತೆ, NSM ಅಂತ ಒಂದು ಸರ್ಟಿಫಿಕೇಷನ್ ಮಾಡಿಕೊಂಡು ನೀವು ಕೂಡ ಟೀಚಿಂಗ್ ಎಲ್ಲ ಮಾಡ್ಬೋದು, ಕಲಿಬೋದು. ಬ್ಯಾಂಕಿಂಗಲ್ಲಿ ಜಾಬ್ಗೂ ಕೂಡ ಸಪೋರ್ಟ್ ಆಗುತ್ತೆ ಒಂದು ಎಕ್ಸಾಮ್ ಬರೆಯೋ ಮುಖಾಂತರ. ಈ ರೀತಿ ಮಲ್ಟಿಪಲ್ ಸೋರ್ಸ್ನ ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಬೋದು. ಯಾವ್ಯಾವ ಥರ ಬರುತ್ತೆ ಅಂದರೆ, ಎಕ್ಸಾಂಪಲ್ ಸ್ಟಾರ್ಟಿಂಗ್ ನಿಮ್ಗೆ ಬೇಸಿಕ್ ಗೊತ್ತಿಲ್ಲ, ಮ್ಯೂಚುವಲ್ ಫಂಡಿಂದ ಶುರು ಮಾಡ್ಬೋದು. ಆಮೇಲೆ ನಿಮಗೊಂದು ಇನ್ವೆಸ್ಟಿಂಗ್ ಬರುತ್ತೆ, ಆಮೇಲೆ ಟ್ರೇಡಿಂಗ್ ಬರುತ್ತೆ. 3-4 ಥರ ಒಂದು ಇನ್ಕಮ್ ಸೋರ್ಸ್ನ ಮಾಡಿ ಈ ಸ್ಟಾಕ್ ಮಾರ್ಕೆಟ್ ನೀವು ಸ್ಕಿಲ್ ಒಂದು ಕಲ್ತ ಮೇಲೆ ಬೆನಿಫಿಟ್ನ ಇದರಿಂದ ತೊಗೋಬೋದು. ಲಾಟ್ ಆಫ್ ನೀವು ನ್ಯೂಸಲ್ಲಿ ನೋಡಿರ್ತೀರ, ಇವತ್ತು ಸ್ಟಾಕ್ ಮಾರ್ಕೆಟ್ ಹಂಗೈತೆ, ಬಿತ್ತು, ಆ ಥರ ಆಯ್ತು, ಈ ಥರ ಆಯ್ತು. ನೋಡಿ, ಒಂದು ನ್ಯೂಸ್ನ ಕೇಳಿ ಅದು 1 ಡೇ ವಿಷಯ ಅಷ್ಟೇ. ನೀವು ಪ್ಯಾನಿಕ್ ಆಗಿರ್ಬೋದು, ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟು ಹಂಗೈತೆ ಅಂತ ಹಿಂಗೆ ಸುಮಾರು ಇದನ್ನು ಬರೀ ನ್ಯೂಸ್ಗಳು ಕೇಳ್ತಾ ಇರ್ತೀರ. ಬಟ್ ಯಾವಾಗ ನೀವು ಒಂದು ಬೇಸಿಕ್ ಸ್ಕ್ರ್ಯಾಚಿಂದ ಕಲ್ತ್ಕೊತೀರ, ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದಂತ ತಿಳ್ಕೊತೀರ, ಆವಾಗ ನಿಮಗೆ ಡೇ ಬೈ ಡೇ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾವುದೇ ಒಂದು ಸಿಚುವೇಶನ್ ಕೂಡ ನೀವು ಯಾವ ಥರ ರಿಯಾಕ್ಟ್ ಆಗಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ಒಂದು ಈ ಸ್ಟಾಕ್ ಮಾರ್ಕೆಟ್ ಸ್ಕಿಲ್ನ ಕಲಿತು ಖಂಡಿತ ಸಕ್ಸಸ್ಫುಲ್ ಆಗ್ಬೋದು. ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ, ರಾಕೇಶ್ ಜುಂಜುನ್ವಾಲಾ ಅಂತ 50,000 ಕೋಟಿ ಕೂಡ ಪೋರ್ಟ್ಫೋಲಿಯೋ ಇದೆ. ವಿಜಯ್ ಕೆಡಿ ಅಂತ ಇದ್ದಾರೆ, 1200 ಕೋಟಿ ಪೋರ್ಟ್ಫೋಲಿಯೋ ಇದೆ. ಮತ್ತು ಆಶೀಶ್ ಕಚೋಲಿಯಾ ಅಂತಿದ್ದಾರೆ, ಸುಮಾರು ಜನ ಇದ್ದಾರೆ. ನೀವು ವರ್ಲ್ಡಲ್ಲಿ ತೊಗೋಬೇಕಂದ್ರೆ ವಾರನ್ ಬಫೆಟ್ ಅವರು ನೋಡಿರ್ಬೋದು ನೀವು. ಅಂದರೆ ಕಡಿಮೆ ಎಜುಕೇಷನ್ ಯಾವುದು ನೋಡಿ, ಇಲ್ಲೇನು ಒಂದು ಬ್ಯೂಟಿ ಏನಪ್ಪ ಸ್ಟಾಕ್ ಮಾರ್ಕೆಟ್ ಅಂದರೆ, ಯಾವುದೇ ಥರದ ಎಜುಕೇಷನ್ ಬೇಕಾಗಿಲ್ಲ ನಿಮಗೆ. ಇದೇ ಎಜುಕೇಷನ್ ಆಗಿರಬೇಕು, ಅದೇ ಎಜುಕೇಷನ್ ಆಗಿರ್ಬೇಕಂತಿಲ್ಲ. ಯಾರು ಬೇಕಾದರೂ ಮಾಡ್ಬೋದು. ಓನ್ಲಿ ಇದೊಂದು ಸ್ಕಿಲ್ ಕಲಿಯೋ ಮುಖಾಂತರ ಸ್ಟಾಕ್ ಮಾರ್ಕೆಟ್ ಯಾರು ಬೇಕಾದರೂ ಮಾಡ್ಬೋದು. ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಬನ್ನಿ ನಮ್ಮ ಒಂದು ಮಾಸ್ಟರ್ ಟ್ರೇಡರ್ ಅಕಾಡೆಮಿಗೆ ವಿಸಿಟ್ ಮಾಡಿ ತಿಳ್ಕೊಳ್ಳಿ. ನೀವು ಕಲಿಯೋಕ್ಕಾಗುತ್ತಾ, ಆಗಲ್ವಾ, ಮಾಡ್ಬೋದಾ, ಮಾಡೋಕ್ಕಾಗುತ್ತಾ, ನಿಮ್ಮೊಂದು ಟೈಮ್ ಫಂಡ್ ನಿಮ್ಮ ಹತ್ರ ಸಹ ಏನೊಂದು ಹಣ ಇದೆ ಅದರ ಮುಖಾಂತರ ಮಾಡ್ಬೋದು ಅಂತ ನೀವು ಫ್ರೀಯಾಗಿ ಬಂದು ವಿಸಿಟ್ ಮಾಡಿ ಡೆಮೋ ಕೂಡ ತೊಗೋಬೋದು. ತೊಗೊಂಡು ನೀವು ಕೂಡ ಈ ಸ್ಟಾಕ್ ಮಾರ್ಕೆಟ್ ಸ್ಕಿಲ್ನ ಕಲಿಬೋದು. ಎಂಡ್ ಆಫ್ ದಿ ಡೇ ನಿಮ್ಗೆ ಇನ್ ಕೇಸ್ ಸ್ಟಾಕ್ ಮಾರ್ಕೆಟ್ ಸ್ಕಿಲ್ ಕಲಿಯೋಕ್ಕಾಗಿಲ್ಲ ಅಂದರೂ ಕೂಡ ಇವಾಗ ಇರೋ ಒಂದು ಸಿಚುವೇಶನ್ ಪ್ರಕಾರ ಯಾವುದೋ ಒಂದು ಸ್ಕಿಲ್ ನಿಮ್ಗೆ ಬೇಕೇ ಬೇಕು ನಿಮ್ಮ ಲೈಫ್ನ ಸೇಫ್ ಮಾಡೋಕ್ಕೆ. ಅದೇ ನಾನು ಆವಾಗಲೇ ಹೇಳ್ದಂಗೆ, ನಿಮ್ಗೊಂದು ಎಮರ್ಜೆನ್ಸಿ ಬಂದಾಗ ಓಡೋಗಿ ನಾನು ಯಾವುದೋ ಒಂದು ಸ್ಕಿಲ್ ಕಲಿಬೇಕು, ಸರ್ವೈವಲ್ ಆಗಬೇಕಂದ್ರೆ ಆಗೋಕ್ಕಾಗಲ್ಲ. ಅದಕ್ಕೋಸ್ಕರ ಸೀರಿಯಸ್ ಆಗಿ ಇವತ್ತೇ ಥಿಂಕ್ ಮಾಡಿ ಒಂದು ಸ್ಕಿಲ್ನ ಕಲಿಯೋಕ್ಕೆ ಒಂದು ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಲಿ ಮುಗಿಸ್ತಾ ಇದ್ದೀವಿ. ಇದೇ ರೀತಿ ಮೋರ್ ಇನ್ಫಾರ್ಮೇಷನ್ ಬೇಕಾದಲ್ಲಿ ನಮ್ಮೊಂದು ವೆಬಿನಾರ್ಸ್ಗಳಿರುತ್ತೆ, ಸುಮಾರು ಫ್ರೀ ನಾವು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಇರ್ತೀವಿ. ವೆಬಿನಾರ್ನ ಜಾಯ್ನ್ ಆಗಿ ನಮ್ಮ ಸುಮಾರು ಹಳೆ ವಿಡಿಯೋಗಳಿದೆ, ಸುಮಾರು ನಾನು ಅದರಲ್ಲಿ ಸ್ಟ್ರಾಟಜಿಗಳು ಹೇಳಿದ್ದೀನಿ, ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಅದು ಕೂಡ ನೀವು ಹೋಗಿ ನೋಡಿ ಸ್ಟಾಕ್ ಮಾರ್ಕೆಟ್ ಅಟ್ಲೀಸ್ಟ್ ಬೇಸಿಕ್ಸ್ ಅದು ಫ್ರೀಯಾಗಿ ನೀವು ಕಲಿಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.